ಮೂರು ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ಕೆಲಸ ಮಂದಗತಿಯಲ್ಲಿ ಸಾಗ್ತಾ ಇದೆ. ಏನು ಕಳೆದ 2 ತಿಂಗಳಿಂದ ಇವತ್ತು ತುಂಗಭದ್ರಾ ಜಲಾಶಯದ ಹಳೆ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸ ಮತ್ತು ಹೊಸ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ರೂ ಕೂಡ ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಮಾತ್ರ ಇವತ್ತಿಗೆ ಕೂಡಿಸ್ಲಿಕ್ಕೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಅದು 17 ದಿನದ ಬಳಿಕ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸಿ ಆಮೇಲೆ 2 ದಿನಗಳ ಕಾಲ ಚೈನ್ ಗಳನ್ನ ಹಾಕ್ಲಿಕ್ಕೆ ತಗೊಂಡಿರ್ತಕ್ಕಂಥದ್ದು. ಈಗ 2 ತಂಡಗಳು ಮಾತ್ರ ಕೆಲಸವನ್ನ ಮಾಡ್ತಾ ಇದೆ. ನಾವು ಗಮನಿಸಬಹುದು, ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನ ಮುಂಭಾಗದಲ್ಲಿದ್ದೇವೆ ನಾವು. ಅವರು ಹಳೆಯ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನೋಡೋದಾದ್ರೆ ಇದು ಕೂಡ ಈ ವರ್ಷ ಆಗ್ಲಿಕ್ಕಿಲ್ಲ ಅಂತಕ್ಕಂತಹ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಗಮನಿಸಬಹುದು ನಾವು 1, 2, 3, 4, 5, 6, 7, 8 ಕ್ರಸ್ಟ್ ಗೇಟ್ ಗಳನ್ನಷ್ಟೇನೆ ರಿಮೂವ್ ಮಾಡಿರ್ತಕ್ಕಂಥದ್ದು. ಎಣಿಸಿ ಕೂಡ ಹೇಳಿರ್ತಕ್ಕಂಥದ್ದು 18ನೇ ಕ್ರಸ್ಟ್ ಗೇಟ್ ಅನ್ನ ಮಾತ್ರ ಇವತ್ತು ಕೂಡಿಸಿರ್ತಕ್ಕಂಥದ್ದು. ಇನ್ನು 19ನೇ ಕ್ರಸ್ಟ್ ಗೇಟ್ ನ ಎಲಿಮಿನೆಂಟ್ ಗಳನ್ನ ಏನು ಕಳೆದ ಬಾರಿ ಕನ್ನಯ್ಯ ನಾಯ್ಡು ಅವ್ರು ಹಾಕಿದ್ರು, ಆ ಟೈಮ್ ಅಲ್ಲಿ ಎಲಿಮಿನೆಂಟ್ ಗಳನ್ನ ಇವತ್ತು ರಿಮೂವ್ ಮಾಡಲಾಗಿದೆ. ಈಗ ಯಾಕೆ ತಡ ಆಗ್ತಾ ಇದೆ, ಹಣನು ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇಲ್ಲಿ ಒಂದಿಷ್ಟು ಜನ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂತ ಕೆಲಸ ಇವತ್ತು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕೊಟ್ಟಿರ್ತಕ್ಕಂತ ಹಣ ವಾಪಸ್ ಹೋಗಿದೆ ಅಂತೇಳಿ ಸ್ವತಃ ಕನ್ನಯ್ಯ ನಾಯ್ಡು ಹೇಳ್ತಾರೆ. ಏನ್ ಹೇಳ್ತೀರಿ ಸರ್ ಸರ್ಕಾರಕ್ಕೆ? ನೋಡ್ರಿ, ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು 10 ವರ್ಷ ಯಶಸ್ವಿಯಾಗಿ ಈಗ ನಮ್ದೇನು ದೇವರಾಜ ಅರಸನ್ನ ದಾಖಲೆ ಮುರಿದಂತ ಸಿದ್ದರಾಮಯ್ಯ ಸಾಹೇಬ್ರು, ತದನಂತರದಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಆಲ್ರೆಡಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸೀಟಿಗೆ ಎಷ್ಟು ಇವರು ಕಷ್ಟಪಟ್ಟು ನನಗ್ ಬೇಕು ನಿನಗ್ ಬೇಕಂತ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರಲ್ಲ, ಅವರು ಅದು ಅನುಕೂಲಕ್ಕೆ ಅವ್ರು ತಕ್ಕಂಗೆ ಏನೋ ಮಾಡ್ತಾ ಇದ್ದಾರೆ. ಈ 8 ಕ್ರಸ್ಟ್ ಗೇಟ್ಗಳ ಬಗ್ಗೆ ನೀವೇನ್ ಹೇಳಿದ್ರಲ್ಲ, ಸುತಾರಾಮ್ ಈ ಬಳ್ಳಾರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಯಾವುದೇ ಇರಲಿ, ಯಾವ ರಾಜಕಾರಣಿಗಳಿಗೂ ಇಂಟ್ರೆಸ್ಟ್ ಇಲ್ಲ. ಇದು ನಾನು APMC ಅಧ್ಯಕ್ಷ ಆಗಿ ಬೋರ್ಡ್ ಡೈರೆಕ್ಟರ್ ಆಗಿ ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಇವತ್ತಿನ ರೈತರ ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅಂತಂದ್ರೆ, ಒಂದು ಬೆಳೆಗೂ ನೀರಿಲ್ಲ, 2ನೇ ಬೆಳೆ ಎಲ್ಲಿಂದ ಬರ್ತತಿ? ಬರೀ ಸ್ಟ್ರೈಕ್ ಮಾಡೋದು ಹೋಗೋದು ಇದೇ ಆಗಿದೆ. ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಒಂದೇ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಸಾಧನೆಯನ್ನು ಬದಿಗೊಟ್ಟು ಆ ಸಾಧನೆ ಜೊತೆಗೆ ನಮ್ದು ಸಣ್ಣ ಪ್ರಮಾಣದ ಒಂದು ಸಣ್ಣದು ತುಂಗಭದ್ರಾ ಡ್ಯಾಮ್, ಇದಕ್ಕೆ ನೀವು ರೈತರಿಗೆ ಅನುಕೂಲ ಮಾಡಿದ್ರೆ ದೇವರಾಜ ಅರಸರ ದಾಖಲೆ ಮುರಿದಂತ ಕೀರ್ತಿ ನಿಮಗೆ ಬರ್ತತಿ. ಇಲ್ಲಾಂದ್ರೆ ಬರಕ ಇಲ್ಲೇ ಇಲ್ಲ ಅಂತೇಳಿ ಈ ಟಿವಿ ಮಾಧ್ಯಮದ ಮೂಲಕ ನಾನು ವ್ಯಕ್ತಪಡಿಸ್ತೀನಿ. ಈಗ ಆಲ್ರೆಡಿ ಸಿದ್ದರಾಮಯ್ಯರ ಆಡಳಿತ ಮತ್ತು ರಾಜ್ಯ ಸರ್ಕಾರದ ಆಡಳಿತ ಈಗ ಆಲ್ರೆಡಿ ಜನರು ನೋಡಿದ್ದಾರೆ. ಅವ್ರು ಬರೀ ಕೇವಲ ಆಶ್ವಾಸನೆಗಷ್ಟೇ ಈ ಸರ್ಕಾರ ರಚನೆ ಮಾಡ್ಕೊಂಡಿರೋದು ಬಿಟ್ರೆ ಇನ್ ಮುಂದೆ ಯಾವ್ದಿಲ್ಲ. ಅದರಲ್ಲಿ ಈಗ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ಆ ಭಾಗ್ಯಗಳು ಕೂಡ ಜನರು ಸರಿಯಾಗಿ ಮುಟ್ಟಿಸ್ತಾ ಇಲ್ಲ. ಇದ್ರ ನಡುವೆ ನಮಗೆ ಏನು ಇವರು ಕಳೆದ ವರ್ಷ ಏನ್ ಇದೇ ಬೇಸಿಗೆ ಟೈಮಲ್ಲಿ ಆಗಿರ್ತಕ್ಕಂಥ ಅನಾಹುತ ಏನಿದೆಯಲ್ಲ, ಆ ಟೈಮಿಂದನೂ ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ. 33 ಕ್ರಸ್ಟ್ ಗೇಟ್ಗಳ ಪೈಕಿ ಕೇವಲ ಒಂದೇ ಒಂದು ಕ್ರಸ್ಟ್ ಗಳನ್ನ ಅಳವಡಿಸ್ಲಿಕ್ಕೆ ಇವರು 1 ತಿಂಗಳು 2 ತಿಂಗಳು ತಗೊಂಡಿದ್ದಾರೆ ಟೈಮ್. 2 ಇವನ್ ತಗೊಂಡು ಏನು ಆಡಳಿತ ಟೀಮ್ ತಗೊಂಡು, ಒಂದು ಅಡ್ಮಿನಿಸ್ಟ್ರೇಟಿವ್ ಟೀಮ್ ತಗೊಂಡು ಒಂದೇ ಗೇಟ್ ಅನ್ನ ಇವರು ಯಶಸ್ವಿಯಾಗಿ ಅಳವಡಿಸಿದ್ದಾರೆ. ಇನ್ನು 32 ಗೇಟ್ ಇದಾವೆ. 30 ಗೇಟ್ ಗಳನ್ನ ಇವ್ರು ಯಾವಾಗ ಅಳವಡಿಸ್ತಾರೆ? ಈಗ ಆಲ್ರೆಡಿ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇನ್ನೊಂದು 3-4 ತಿಂಗಳು ಹೋದ್ರೆ ಮುಂಗಾರು. ಈಗ ಆಲ್ರೆಡಿ ವಾಯುಭಾರ ಕುಸಿತ ಅಂತೇಳಿ ಈಗ ಆಲ್ರೆಡಿ ಪ್ರಕೃತಿಯಲ್ಲಿ ವೈಪರೀತ್ಯವನ್ನು ಶುರುವಾಗಿದೆ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ರೈತರಿಗೆ ಸಂಕಷ್ಟವನ್ನ ಎದುರಿಸ್ತಿದ್ದಾರೆ. ಈಗ ಆಲ್ರೆಡಿ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ರೈಸ್ ಈಗ ಆಲ್ರೆಡಿ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಧಿಕವಾಗಿ ರೈಸ್ ಬೆಳೀತಕ್ಕಂಥ ಯಾವ್ದಾದ್ರು ಒಂದು ತುಂಗಭದ್ರಾ ವ್ಯಾಪ್ತಿ ಅಂದ್ರೆ ಅದೇ ನಂಬರ್ 1. ಆದ್ರೆ ಇಂಥ ವ್ಯಾಪ್ತಿಯಲ್ಲಿ ಇವರು ಒಂದೇ ಒಂದು ಬೆಳೆಗೆ ನೀರು ಕೊಟ್ಟು ಉಳಿದ ಯಾವ ಬೆಳೆಗೆ ನೀರು ಕೊಡದಿದ್ರೆ ಅತಿ ಹೆಚ್ಚು ಬೆಲೆ ಏರಿಕೆ ಅಂತ ಖಂಡಿತ ಆಗೇ ಆಗ್ತದೆ. ಅದ್ರ ಜೊತೆಗೆ ಈಗ ರೈತರಲ್ಲಿ ಏನೇನು ಕಂಡಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ನಮಗೆ ಏನೋ ಕೊಡುತ್ತಂತ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದ್ರೆ ಇವರು ತಮ್ಮ ಕುರ್ಚಿ ಒಂದು ಉಳಿಸ್ಕೊಳ್ಳೋ ಸಲುವಾಗಿನೇ ಇಲ್ಲಿವರೆಗೆ ಇದನ್ನ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ 8 ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಆದಷ್ಟು ಬೇಗ ಇವರು ಕಷ್ಟಗಳನ್ನು ಅಳವಡಿಸಬೇಕಾಗಿರ್ತಕ್ಕಂಥದ್ದು. ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗಿರ್ತಕ್ಕಂಥ 2 ಏನು ಟೀಮ್ ಇದಾವ, ಆ ಟೀಮ್ ಜೊತೆಗೆ ಇನ್ನೊಂದು 10 ಟೀಮ್ ಮಾಡ್ಕೊಂಡು ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಸರ್ಕಾರ ಮಾಡ್ಬೇಕು. ನಿನ್ನೆ ಬಂದಿರತಕ್ಕಂಥ ಕನ್ನಯ್ಯ ನಾಯ್ಡು ಅವರು ಒಂದು ಆರೋಪ ಮಾಡಿದ್ದಾರೆ. ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಕೂಡ ವಾಪಸ್ ತಗೊಳ್ತಾರೆ ಅಂತಂದ್ರೆ ಸರ್ಕಾರ ಎಷ್ಟು ಮಟ್ಟಿಗೆ ಹಿಂದುಳಿದಿರ್ತಕ್ಕಂಥದ್ದು ನೋಡಿದ್ವಿ. ಇದಿಷ್ಟು ಸ್ಥಳೀಯರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಈ ಬೇಸಿಗೆಯಲ್ಲಿ ಗೇಟ್ ಗಳನ್ನ ಮುಗಿಸ್ಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡಿದ್ದಾರೆ.
ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕಾಮಗಾರಿ ಕೆಲಸ ಮಂದಗತಿಯಲ್ಲಿ ಸಾಗ್ತಾ ಇದೆ. ಏನು ಕಳೆದ 2 ತಿಂಗಳಿಂದ ಇವತ್ತು ತುಂಗಭದ್ರಾ ಜಲಾಶಯದ ಹಳೆ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಕೆಲಸ ಮತ್ತು ಹೊಸ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಆದ್ರೂ ಕೂಡ ಕೇವಲ ಒಂದೇ ಒಂದು ಕ್ರಸ್ಟ್ ಗೇಟ್ ಅನ್ನ ಮಾತ್ರ ಇವತ್ತಿಗೆ ಕೂಡಿಸ್ಲಿಕ್ಕೆ ಯಶಸ್ವಿಯಾಗಿರ್ತಕ್ಕಂಥದ್ದು. ಅದು 17 ದಿನದ ಬಳಿಕ ಒಂದು ಕ್ರಸ್ಟ್ ಗೇಟ್ ಅನ್ನ ಕೂಡಿಸಿ ಆಮೇಲೆ 2 ದಿನಗಳ ಕಾಲ ಚೈನ್ ಗಳನ್ನ ಹಾಕ್ಲಿಕ್ಕೆ ತಗೊಂಡಿರ್ತಕ್ಕಂಥದ್ದು. ಈಗ 2 ತಂಡಗಳು ಮಾತ್ರ ಕೆಲಸವನ್ನ ಮಾಡ್ತಾ ಇದೆ. ನಾವು ಗಮನಿಸಬಹುದು, ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನ ಮುಂಭಾಗದಲ್ಲಿದ್ದೇವೆ ನಾವು. ಅವರು ಹಳೆಯ ಕ್ರಸ್ಟ್ ಗೇಟ್ ಗಳನ್ನ ರಿಮೂವ್ ಮಾಡಿರ್ತಕ್ಕಂತಹ ದೃಶ್ಯಗಳನ್ನ ನಾವು ನೋಡೋದಾದ್ರೆ ಇದು ಕೂಡ ಈ ವರ್ಷ ಆಗ್ಲಿಕ್ಕಿಲ್ಲ ಅಂತಕ್ಕಂತಹ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಗಮನಿಸಬಹುದು ನಾವು 1, 2, 3, 4, 5, 6, 7, 8 ಕ್ರಸ್ಟ್ ಗೇಟ್ ಗಳನ್ನಷ್ಟೇನೆ ರಿಮೂವ್ ಮಾಡಿರ್ತಕ್ಕಂಥದ್ದು. ಎಣಿಸಿ ಕೂಡ ಹೇಳಿರ್ತಕ್ಕಂಥದ್ದು 18ನೇ ಕ್ರಸ್ಟ್ ಗೇಟ್ ಅನ್ನ ಮಾತ್ರ ಇವತ್ತು ಕೂಡಿಸಿರ್ತಕ್ಕಂಥದ್ದು. ಇನ್ನು 19ನೇ ಕ್ರಸ್ಟ್ ಗೇಟ್ ನ ಎಲಿಮಿನೆಂಟ್ ಗಳನ್ನ ಏನು ಕಳೆದ ಬಾರಿ ಕನ್ನಯ್ಯ ನಾಯ್ಡು ಅವ್ರು ಹಾಕಿದ್ರು, ಆ ಟೈಮ್ ಅಲ್ಲಿ ಎಲಿಮಿನೆಂಟ್ ಗಳನ್ನ ಇವತ್ತು ರಿಮೂವ್ ಮಾಡಲಾಗಿದೆ. ಈಗ ಯಾಕೆ ತಡ ಆಗ್ತಾ ಇದೆ, ಹಣನು ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇಲ್ಲಿ ಒಂದಿಷ್ಟು ಜನ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ತಕ್ಕಂತ ಕೆಲಸ ಇವತ್ತು ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಕೊಟ್ಟಿರ್ತಕ್ಕಂತ ಹಣ ವಾಪಸ್ ಹೋಗಿದೆ ಅಂತೇಳಿ ಸ್ವತಃ ಕನ್ನಯ್ಯ ನಾಯ್ಡು ಹೇಳ್ತಾರೆ. ಏನ್ ಹೇಳ್ತೀರಿ ಸರ್ ಸರ್ಕಾರಕ್ಕೆ? ನೋಡ್ರಿ, ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು 10 ವರ್ಷ ಯಶಸ್ವಿಯಾಗಿ ಈಗ ನಮ್ದೇನು ದೇವರಾಜ ಅರಸನ್ನ ದಾಖಲೆ ಮುರಿದಂತ ಸಿದ್ದರಾಮಯ್ಯ ಸಾಹೇಬ್ರು, ತದನಂತರದಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಆಲ್ರೆಡಿ ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸೀಟಿಗೆ ಎಷ್ಟು ಇವರು ಕಷ್ಟಪಟ್ಟು ನನಗ್ ಬೇಕು ನಿನಗ್ ಬೇಕಂತ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರಲ್ಲ, ಅವರು ಅದು ಅನುಕೂಲಕ್ಕೆ ಅವ್ರು ತಕ್ಕಂಗೆ ಏನೋ ಮಾಡ್ತಾ ಇದ್ದಾರೆ. ಈ 8 ಕ್ರಸ್ಟ್ ಗೇಟ್ಗಳ ಬಗ್ಗೆ ನೀವೇನ್ ಹೇಳಿದ್ರಲ್ಲ, ಸುತಾರಾಮ್ ಈ ಬಳ್ಳಾರಿ ಜಿಲ್ಲೆ ಇರ್ಬೋದು, ಕೊಪ್ಪಳ ಜಿಲ್ಲೆ ಇರ್ಬೋದು, ರಾಯಚೂರು ಜಿಲ್ಲೆ ಇರ್ಬೋದು, ಯಾವುದೇ ಇರಲಿ, ಯಾವ ರಾಜಕಾರಣಿಗಳಿಗೂ ಇಂಟ್ರೆಸ್ಟ್ ಇಲ್ಲ. ಇದು ನಾನು APMC ಅಧ್ಯಕ್ಷ ಆಗಿ ಬೋರ್ಡ್ ಡೈರೆಕ್ಟರ್ ಆಗಿ ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಇವತ್ತಿನ ರೈತರ ಪರಿಸ್ಥಿತಿ ಎಷ್ಟು ಗಂಭೀರ ಆಗಿದೆ ಅಂತಂದ್ರೆ, ಒಂದು ಬೆಳೆಗೂ ನೀರಿಲ್ಲ, 2ನೇ ಬೆಳೆ ಎಲ್ಲಿಂದ ಬರ್ತತಿ? ಬರೀ ಸ್ಟ್ರೈಕ್ ಮಾಡೋದು ಹೋಗೋದು ಇದೇ ಆಗಿದೆ. ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಒಂದೇ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಸಾಧನೆಯನ್ನು ಬದಿಗೊಟ್ಟು ಆ ಸಾಧನೆ ಜೊತೆಗೆ ನಮ್ದು ಸಣ್ಣ ಪ್ರಮಾಣದ ಒಂದು ಸಣ್ಣದು ತುಂಗಭದ್ರಾ ಡ್ಯಾಮ್, ಇದಕ್ಕೆ ನೀವು ರೈತರಿಗೆ ಅನುಕೂಲ ಮಾಡಿದ್ರೆ ದೇವರಾಜ ಅರಸರ ದಾಖಲೆ ಮುರಿದಂತ ಕೀರ್ತಿ ನಿಮಗೆ ಬರ್ತತಿ. ಇಲ್ಲಾಂದ್ರೆ ಬರಕ ಇಲ್ಲೇ ಇಲ್ಲ ಅಂತ ಹೇಳಿ ಈ ಟಿವಿ ಮಾಧ್ಯಮದ ಮೂಲಕ ನಾನು ವ್ಯಕ್ತಪಡಿಸ್ತೀನಿ. ಈಗ ಆಲ್ರೆಡಿ ಸಿದ್ದರಾಮಯ್ಯರ ಆಡಳಿತ ಮತ್ತು ರಾಜ್ಯ ಸರ್ಕಾರದ ಆಡಳಿತ ಈಗ ಆಲ್ರೆಡಿ ಜನರು ನೋಡಿದ್ದಾರೆ. ಅವ್ರು ಬರೀ ಕೇವಲ ಆಶ್ವಾಸನೆಗಷ್ಟೇ ಈ ಸರ್ಕಾರ ರಚನೆ ಮಾಡ್ಕೊಂಡಿರೋದು ಬಿಟ್ರೆ ಇನ್ ಮುಂದೆ ಯಾವ್ದಿಲ್ಲ. ಅದರಲ್ಲಿ ಈಗ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ಆ ಭಾಗ್ಯಗಳು ಕೂಡ ಜನರು ಸರಿಯಾಗಿ ಮುಟ್ಟಿಸ್ತಾ ಇಲ್ಲ. ಇದ್ರ ನಡುವೆ ನಮಗೆ ಏನು ಇವರು ಕಳೆದ ವರ್ಷ ಏನ್ ಇದೇ ಬೇಸಿಗೆ ಟೈಮ್ ಅಲ್ಲಿ ಆಗಿರ್ತಕ್ಕಂಥ ಅನಾಹುತ ಏನಿದೆಯಲ್ಲ, ಆ ಟೈಮ್ ಇಂದನೂ ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ. 33 ಕ್ರಸ್ಟ್ ಗೇಟ್ ಗಳ ಪೈಕಿ ಕೇವಲ ಒಂದೇ ಒಂದು ಕ್ರಸ್ಟ್ ಗಳನ್ನ ಅಳವಡಿಸ್ಲಿಕ್ಕೆ ಇವರು 1 ತಿಂಗಳು 2 ತಿಂಗಳು ತಗೊಂಡಿದ್ದಾರೆ ಟೈಮ್. 2 ಇವನ್ ತಗೊಂಡು ಏನೋ ಆಡಳಿತ ಟೀಮ್ ತಗೊಂಡು, ಒಂದು ಅಡ್ಮಿನಿಸ್ಟ್ರೇಟಿವ್ ಟೀಮ್ ತಗೊಂಡು ಒಂದೇ ಗೇಟ್ ಅನ್ನ ಇವರು ಯಶಸ್ವಿಯಾಗಿ ಅಳವಡಿಸಿದ್ದಾರೆ. ಇನ್ನು 32 ಗೇಟ್ ಇದಾವೆ. 30 ಗೇಟ್ ಗಳನ್ನ ಇವ್ರು ಯಾವಾಗ ಅಳವಡಿಸ್ತಾರೆ? ಈಗ ಆಲ್ರೆಡಿ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇನ್ನೊಂದು 3-4 ತಿಂಗಳು ಹೋದ್ರೆ ಮುಂಗಾರು. ಈಗ ಆಲ್ರೆಡಿ ವಾಯುಭಾರ ಕುಸಿತ ಅಂತೇಳಿ ಈಗ ಆಲ್ರೆಡಿ ಪ್ರಕೃತಿಯಲ್ಲಿ ವೈಪರೀತ್ಯವನ್ನು ಶುರುವಾಗಿದೆ. ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ರೈತರಿಗೆ ಸಂಕಷ್ಟವನ್ನ ಎದುರಿಸ್ತಿದ್ದಾರೆ. ಈಗ ಆಲ್ರೆಡಿ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ರೈಸ್ ಈಗ ಆಲ್ರೆಡಿ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಧಿಕವಾಗಿ ರೈಸ್ ಬೆಳೀತಕ್ಕಂಥ ಯಾವ್ದಾದ್ರು ಒಂದು ತುಂಗಭದ್ರಾ ವ್ಯಾಪ್ತಿ ಅಂದ್ರೆ ಅದೇ ನಂಬರ್ 1. ಆದ್ರೆ ಇಂಥ ವ್ಯಾಪ್ತಿಯಲ್ಲಿ ಇವರು ಒಂದೇ ಒಂದು ಬೆಳೆಗೆ ನೀರು ಕೊಟ್ಟು ಉಳಿದ ಯಾವ ಬೆಳೆಗೆ ನೀರು ಕೊಡದಿದ್ರೆ ಅತಿ ಹೆಚ್ಚು ಬೆಲೆ ಏರಿಕೆ ಅಂತ ಖಂಡಿತ ಆಗೇ ಆಗ್ತದೆ. ಅದ್ರ ಜೊತೆಗೆ ಈಗ ರೈತರಲ್ಲಿ ಏನೇನು ಕಂಡಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಆದಷ್ಟು ಬೇಗ ನಮಗೆ ಏನೋ ಕೊಡುತ್ತಂತ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆದ್ರೆ ಇವರು ತಮ್ಮ ಕುರ್ಚಿ ಒಂದು ಉಳಿಸ್ಕೊಳ್ಳೋ ಸಲುವಾಗಿನೇ ಇಲ್ಲಿವರೆಗೆ ಇದನ್ನ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ 8 ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ನದಿಗೆ ಆದಷ್ಟು ಬೇಗ ಇವರ ಕಷ್ಟಗಳನ್ನು ಅಳವಡಿಸಬೇಕಾಗಿರ್ತಕ್ಕಂಥದ್ದು. ಇದು ಇದೇ ರೀತಿ ಮುಂದುವರಿತು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈಗಿರ್ತಕ್ಕಂಥ 2 ಏನು ಟೀಮ್ ಇದಾವ, ಆ ಟೀಮ್ ಜೊತೆಗೆ ಇನ್ನೊಂದು 10 ಟೀಮ್ ಮಾಡ್ಕೊಂಡು ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಸರ್ಕಾರ ಮಾಡ್ಬೇಕು. ನಿನ್ನೆ ಬಂದಿರತಕ್ಕಂಥ ಕನ್ನಯ್ಯ ನಾಯ್ಡು ಅವರು ಒಂದು ಆರೋಪ ಮಾಡಿದ್ದಾರೆ. ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಕೂಡ ವಾಪಸ್ ತಗೊಳ್ತಾರೆ ಅಂತಂದ್ರೆ ಸರ್ಕಾರ ಎಷ್ಟು ಮಟ್ಟಿಗೆ ಹಿಂದುಳಿದಿರ್ತಕ್ಕಂಥದ್ದು ನೋಡಿದ್ವಿ. ಇದಿಷ್ಟು ಸ್ಥಳೀಯರ ಮಾತುಗಳು. ಯಾವುದೇ ಕಾರಣಕ್ಕೂ ಕೂಡ ಈ ಬೇಸಿಗೆಯಲ್ಲಿ ಗೇಟ್ ಗಳನ್ನ
ಮುಗಿಸ್ಬೇಕು ಅಂತಕ್ಕಂತಹ ಒತ್ತಾಯವನ್ನ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.